ತಿರುಮಲ ತಿರುಪತಿ ಪ್ರಸಾದದ ಪಾವಿತ್ರ್ಯಕ್ಕೆ ಧಕ್ಕೆ. ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಬಳಕೆ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಅಪಮಾನ. ಧರ್ಮ ಮರುಸ್ಥಾಪನೆಯತ್ತ ಹೆಜ್ಜೆ ಹಾಕುವ ಸಮಯ. ಹಿಂದೂ ಧರ್ಮ ಸಂಸ್ಕೃತಿ ಉದ್ಧಾರ ಮಾಡಬೇಕಿದೆ. ಪ್ರಾಯಶ್ಚಿತ್ತಕ್ಕಾಗಿ ದೀಕ್ಷೆ ತೊಟ್ಟ ಆಂಧ್ರಪ್ರದೇಶ ಡಿಸಿಎಂ. ಧರ್ಮ ಮರುಸ್ಥಾಪನೆಯತ್ತ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ಉದ್ಧರಿಸಬೇಕಾದ ಕಾಲವಿದು. ಹೀಗೆ ಹೇಳುತ್ತಲೇ 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್. ತಿರುಮಲದ ಬಾಲಾಜಿಯ ಪವಿತ್ರವಾದ ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಇರುವ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಎಂದು ಗೊತ್ತಾದಾಗ ಜನರ ಹಿತಕ್ಕಾಗಿ ಹೋರಾಡುತ್ತಿರುವಾಗ ನನಗೆ ನೋವಾಯಿತು. ಇದಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕಿದೆ ಎಂದಿರೋ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಇಂದಿನಿಂದ 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನ ಸ್ವೀಕರಿಸಿದ್ದಾರೆ. ತಿರುಪತಿಯ ಲಡ್ಡು ನಮ್ಮ ಪಾಲಿಗೆ ಅಮೃತಕ್ಕೆ ಸಮಾನ. ಆದರೆ ಹಿಂದಿನ ಸರ್ಕಾರದ ವಿಕೃತದ ಫಲದಿಂದ ಅದು ಅಪವಿತ್ರಗೊಂಡಿದೆ. ಇಂತಹ ವಿಷ ಜಂತುಗಳಿಂದ ನಮ್ಮ ಹಿಂದೂ ಧರ್ಮವನ್ನ ಕಾಪಾಡಿಕೊಳ್ಳಬೇಕಿದೆ. ಮನುಷ್ಯತ್ವವನ್ನ ಕಳೆದುಕೊಂಡವರು ಮಾತ್ರ ಇಂತಹ ಪಾಪ ಕಾರ್ಯವನ್ನ ಮಾಡಬಲ್ಲರು. ಈ ಪಾಪವನ್ನ ಮೊದಲೇ ಕಂಡು ಹಿಡಿಯದೆ ಇರೋದು ದುರಾದೃಷ್ಟ. ಪ್ರಜೆಗಳ ಕ್ಷೇಮ ಮತ್ತು ಅಭಿವೃದ್ಧಿಗಳ ಬಗ್ಗೆ ಯೋಚನೆ ಮಾಡುತ್ತಾ ಹೋರಾಡುವ ನನ್ನ ಮನಸ್ಸಿಗೆ ಇದರಿಂದ ಆಘಾತವಾಗಿದೆ. ಸನಾತನ ಧರ್ಮವನ್ನ ನಂಬಿ ಆಚರಿಸುವ ಎಲ್ಲರೂ ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಲೇಬೇಕಾಗಿದೆ ಎಂದಿದ್ದಾರೆ ಪವನ್ ಕಲ್ಯಾಣ್. ಇಂದಿನಿಂದ 11 ದಿನಗಳ ಕಾಲ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಗುಂಟೂರಿನ ನಂಬೂರಿನಲ್ಲಿ ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ದೀಕ್ಷೆಯನ್ನ ಆರಂಭಿಸಿದ್ದಾರೆ. 11 ದಿನಗಳ ಕಾಲವೂ ದೀಕ್ಷೆಯನ್ನ ಮಾಡುತ್ತೇನೆ. ಅನಂತರ ತಿರುಮಲ ಶ್ರೀ ವೆಂಕಟೇಶ್ವರನ ದರ್ಶನವನ್ನ ಮಾಡಿಕೊಳ್ತೇನೆ ಎಂದಿದ್ದಾರೆ. ಓ ದೇವಾದಿ ದೇವ, ಹಿಂದಿನ ಸರ್ಕಾರ ಮಾಡಿದ ಪಾಪಗಳನ್ನ ಶುದ್ಧೀಕರಿಸುವ ಶಕ್ತಿಯನ್ನ ಪ್ರಸಾದಿಸು ತಂದೆ ಅಂತ ಬೇಡಿಕೊಳ್ತೇನೆ ಎಂದು ಹೇಳಿದ್ದಾರೆ. ಇದು ಧರ್ಮ ಮರುಸ್ಥಾಪನೆಯತ್ತ ಹೆಜ್ಜೆ ಹಾಕುವ ಸಮಯ. ವೈಕುಂಠ ಧಾಮವೆಂದೇ ಪರಿಗಣಿತವಾಗಿರುವ ತಿರುಮಲದ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವ ಸಮಯ ಅಂತ ಪವನ್ ಕಲ್ಯಾಣ್ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಲಡ್ಡು ಪ್ರಸಾದದಲ್ಲಿನ ವಿವಾದ ಈಗ ಮತ್ತಷ್ಟು ಬೆಗಡಾಯಿಸುತ್ತಿದೆ. ಒಂದೆಡೆ ಜನಾಕ್ರೋಶ, ಮತ್ತೊಂದೆಡೆ ರಾಜಕೀಯ ಆವೇಶಗಳ ಮಧ್ಯೆ ಪವನ್ ಸೆಂಟಿಮೆಂಟಲ್ ಪ್ಲಾನ್ಗೆ ಜನರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.